ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಕಾಗಿಲ್ಲ, ಅದೇ ಗೆಸ್ ಮಾಡಕ್ಕೆ ಮಾಡೋದು. ಅದು ಏ ಹೌದಾ? ಹೌದು. ಚಿತ್ರಾನ್ನ ಮೊಸರನ್ನ ನಾವು ಮನೇನ ಮಾಡೋದು, ಅದು ಏ ಬಂದ್ಬಿಟ್ಟಿದ್ಯಾ? ಈಗ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟಿದ್ಯಾ ಚಿತ್ರಾನ್ನ ಮೊಸರನ್ನ ಮಾಡೋದು. ಯಾರು ಚಿತ್ರಾನ್ನ ಮೊಸರನ್ನ ಯೂಸ್ ಮಾಡಕ್ ಆಗಲ್ಲ ಅನ್ನೋರ್ ಕೈ ಎತ್ತಿ. ಅಲ್ಲ, ನಿಮ್ಮ ಮನೆಯಲ್ಲಿ ಮಾಡ್ಬೋದಾ? ನಿಮ್ಮ ಮನೆಯಲ್ಲಿ ಮಾಡ್ಬೋದಾ? ಇವತ್ತು ನಿಮ್ಮ ಮನೆಗೆ ಬರ್ತೀನಿ ನಾಳೆ, ನೀವು ಯೂಸ್ ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ನನಗೆ ಕೊಡ್ಬೋದು. ಅಲ್ಲ ಅನ್ನೋರು ಯಾರ್ಯಾರು ಕೈ ಎತ್ತಿ. ಚಿತ್ರಾನ್ನ ಮೊಸರನ್ನ ನಮ್ಮ ಮನೇಲಿ ಒಗ್ಗರಣೆ ಹಾಕಂಗೆ ಅದು ಖಂಡಿತ ಮಾಡಕ್ ಸಾಧ್ಯ ಇಲ್ಲ. ನಮ್ಮಮ್ಮ ಹೇಳಿಕೊಟ್ಟಿದ್ದು ರೆಸಿಪಿ, ಅದು ಉಪ್ಪಿನಕಾಯಿ ಜೊತೆ ತಿಂದ್ರೆ ಮಾತ್ರ ಅದು ಮೊಸರನ್ನ, ಇಲ್ಲದ್ರೆ ಅದು ಚಿತ್ರಾನ್ನ ಮೊಸರನ್ನ ಮಾಡಕ್ ಆಗಲ್ಲ. ಎಷ್ಟು ಜನ ಕೈ ಎತ್ತೀರ? ಮಾಡಕ್ ಆಗಲ್ಲ. ಮೇಡಮ್ಗಳು ಎಲ್ಲ ಹೇಳ್ತಾ ಇದಾರೆ, ಆಯ್ತಾ? ಸೊ ಚಿತ್ರಾನ್ನ ಮೊಸರನ್ನ ಎಲ್ಲ ಆಗಲ್ಲ. SLC ನಲ್ಲಿ ನೀವು ಎಕ್ಸಾಮ್ ಎವ್ಯಾಲ್ಯೂಯೇಷನ್ ಮಾಡ್ತಿರಲ್ಲ, ಯೂಸ್ ಮಾಡ್ತೀರಾ? ಆಗಲ್ಲ. SLC ಎಕ್ಸಾಮ್ ಎಲ್ಲ ನಾವೇ ಟೀಚರ್ಸ್ಗಳೇ ಕೂತ್ಕೊಂಡು ಎವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಹಾಕೋದು. ಹೆಂಗೆ ಮಾಡಕ್ ಸಾಧ್ಯ ಅಲ್ವಾ? ಎಲ್ಲಾರು ಉಂಟೆ. ಕ್ಲಾಸ್ ರೂಮ್ ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋದು ಮಾಡಕ್ ಸಾಧ್ಯನಾ? ಮಾಡ್ತಾ ಇದೀರಾ? ಯೂಸ್ ಮಾಡಿ ಅಟೆಂಡೆನ್ಸ್ ಹಾಕ್ತಾ ಇದೀರಾ? ಮಾಡಬಹುದು, ಈಗ ಮಾಡ್ತಾ ಇಲ್ಲ. ಹೌದಾ? ಸರಿನಾ? CET ಇಂಜಿನಿಯರಿಂಗ್ ಅಲ್ಲಿ ಅವರೆಲ್ಲ ಆನ್ಸರ್ ಬರೀತಾರಲ್ಲ, ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದು ಹೌದಾ ಅಲ್ವಾ? ಅದು ಅಲ್ವಾ? ಹೌದು. ಮತ್ತು ಒಂದ್ ಜಾಗದಿಂದ ಇನ್ನೊಂದು, ಇವತ್ತು ಬಸ್ಸಲ್ಲಿ ಬಂದ್ರಲ್ಲ, ಅದ್ರಲ್ಲಿ ಡ್ರೈವರ್ ಕೂಡಿಸ್ಬಿಟ್ಟು ಬಂದಿದ್ರೆ, ಹೋಗಪ್ಪ ಕೃಷ್ಣ ಸರ್ಕಲ್ ಕರ್ಕೊಂಡು ಹೋಗೋಣ ಮನ ಅಂದ್ರೆ ಕರ್ಕೊಂಡ್ ಬರತ್ತಾ? ವೈಕುಂಠಕ್ಕೆ ಹೋಗೋದೇನೋ. ಈಗ ಲಕ್ಷ್ಮಣ್ ಸರ್ಕಲ್ಗೆ ಚಿಕ್ಕಬಳ್ಳಾಪುರದಿಂದ ಮುಳಬಾಗ್ಲಿಂದ ಬಂಗಾರಪೇಟೆಯಿಂದ ಬರೋದಕ್ಕೆ ಈ ಸದ್ಯಕ್ಕೆ ಸಾಧ್ಯ ಇಲ್ಲ. ಇನ್ಯಾರು ಹೊರಡ್ತಾರೆ, ಬೇರೆಯವ್ರು ಹೊರಡ್ಬಿಡ್ತಾರೆ. ಅದಕ್ಕೆ DDP ಅವರು ಒಂದು ರಿಪೋರ್ಟ್ ಕೇಳ್ತಾರೆ, ಅಥವಾ ನಮ್ಮ ಚಂದ್ರಕಲಾ ಮೇಡಮ್ ಎಲ್ಲೋ ಇದ್ದಾರೆ, ಎಲ್ಲಿ ರಿಪೋರ್ಟ್ ಬಂದೇ ಇಲ್ಲ ಅಂತ. ಇಂದ ಮಾಡ್ಬೋದಾ? ಚಂದ್ರಕಲಾ ಮೇಡಮ್ ಎಲ್ಲಿದ್ದೀರಾ? ಸೊ ರಿಪೋರ್ಟ್ಗಳನ್ನ ಬರೆದ್ಬಿಟ್ಟು ಕಳಿಸ್ಬಿಡ್ಬೋದು. ಆದ್ರೆ ಅವ್ರಿಗೂ ಗೊತ್ತಾಗತ್ತೆ, ಇನ್ನು ಸ್ಮಾರ್ಟ್ ಅದೇ ಏನಂತ ಬರ್ದಿದ್ದೀರಾ ನೀವು, ರಿಪೋರ್ಟ್ ಕಳ್ಸಿ ಅಂತಂದ್ರೆ ChatGPT ನಲ್ಲಿ ಹಾಕ್ಬಿಟ್ಟು ರಿಪೋರ್ಟ್ ಬರ್ದು ಕಳ್ಸಿದ್ದೀರಾ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸೊ ಯಾರು ನಿಮ್ಮಲ್ಲಿ ಸ್ಮಾರ್ಟ್ ಇರ್ತೀರಾ ಅನ್ನೋದನ್ನ ನಿಮ್ಮೊಂದು ಪೈಪೋಟಿ, ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಇಬ್ಬರು ರೆಡಿ ಆಗ್ಬೇಕು. BOಗಳು ರೆಡಿ ಆಗ್ಬೇಕು, DDP ರೆಡಿ ಆಗ್ಬೇಕು, ಕಮಿಷನರ್ ರೆಡಿ ಆಗ್ಬೇಕು, ನೀವು ರೆಡಿ ಆಗ್ಬೇಕು ಅಲ್ವಾ? ಮತ್ತೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ಬೋದು. ಸೊ ಇದನ್ನೆಲ್ಲ ಚೆಕ್ ಮಾಡೋಣ. ಯಾವ್ದಾವ್ದು ನೀವು ಹೇಳಿದ ಕರೆಕ್ಟ್ ಆನ್ಸರು, ತಪ್ಪ ಆನ್ಸರು ಎಲ್ಲಾನು ಟಿಕ್ ಮಾಡಿರೋದೆಲ್ಲಾನು ಆಗ್ಲೇ ಬಂದ್ಬಿಟ್ಟಿದೆ, ಕೆಲವಕ್ಕೆ ಇನ್ನು ಬಂದಿಲ್ಲ. CET ಇಂಜಿನಿಯರಿಂಗು ಕ್ವಶನ್ ಮಾರ್ಕ್, ಅದು AI ಅಥವಾ ಕಂಪ್ಯೂಟರ್ ಆಟೋಮೇಷನ್, ಆಪ್ಟಿಕ್ ಇದನ್ನ ಡಿಟೆಕ್ಟ್ ಮಾಡೋದು ಆಗ್ಲೇ ಕೆಲವೆಲ್ಲ ಬಂದ್ಬಿಟ್ಟಿದೆ. ಈಗಿನ ಪರಿಸ್ಥಿತಿ, ಮುಂದಿನ ಪರಿಸ್ಥಿತಿ ಏನಾಗುತ್ತೆ? ಕ್ಯಾನ್ ವಿ ಗೋ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ರಾಜು? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ರಾಜು, ಶ್ರೀನಿ, ನೆಕ್ಸ್ಟ್ ಸ್ಲೈಡ್. ಮುಂದಿನ ದಿನಗಳಲ್ಲಿ ಎಲ್ಲಾನು ಹೋಗುತ್ತೆ. ಯಾರೋ ಹೇಳಿದ್ರು, ಇಲ್ಲಾರೋ ಹೇಳಿದ್ರು ಮಾಡಬಹುದು ಅಂತ. ಅಮೆರಿಕಾನಲ್ಲಾಗೆ ಫುಡ್ ಪ್ರೊಸೆಸರ್ ಅಂತ ಬಂದ್ಬಿಟ್ಟಿದೆ. ಚಿತ್ರಾನ್ನ ಮೊಸರನ್ನ ಮಾಡುತ್ತಾ ಗೊತ್ತಿಲ್ಲ, ಅದಂತೂ ಹುಗ್ಗಿ ಅಂತೂ ಮಾಡುತ್ತೆ. ಪಾರಿಡ್ಜ್ ಅಂತಾರಲ್ಲಿ ಹೋಗಿ ಅದನ್ನೆಲ್ಲಾನು ಹಾಕ್ಬಿಟ್ಟು, ನೀವು ಆಫೀಸಲ್ಲಿ ಕೂತಿರ್ತೀರಾ, ಆಫೀಸಿಂದ ಫೋನ್ ಮಾಡ್ಬಿಟ್ಟು, ಅದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದಿದೆ, ಫುಡ್ ಪ್ರೊಸೆಸರ್ ಇದೆ, ನೀವು ಫೋನ್ ಮಾಡ್ಬಿಟ್ಟು ಶುರು ಮಾಡಪ್ಪ ಅಂತಂದ್ರೆ ನೀವು ಮನೆಗೆ ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಪೊಂಗಲ್ ರೆಡಿ. ಎಲ್ಲ ಹಾಕೊಂಡು ಅದೇ ಮಾಡ್ಬಿಟ್ಟಿದೆ. ಚಪಾತಿ ಮೆಷಿನ್ ಮಾಡಿ ನೋಡಿದ್ದೀರಾ, ದೋಸೆ ಮೆಷಿನ್ ನೋಡಿದ್ದೀರಾ, ಎಲ್ಲದಕ್ಕೂ ಒಂದು ಬೇರೆ ಬೇರೆ ಯಂತ್ರಗಳು ಬಂದ್ಬಿಟ್ಟಿದೆ. ಕರೆಕ್ಟಾಗಿ ಹದವಾಗಿ ಹೇಗೆ ಮಾಡಬೇಕು ಅನ್ನೋದು ದೂರ ಇಲ್ಲ. ನಮ್ಮ ಭಾರತದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬರುತ್ತೆ. ಹೆಚ್ಚು ಫ್ಯೂಚರ್ ಅಲ್ಲಿ ಸಾಧ್ಯ. SLC ಮೌಲ್ಯಮಾಪನ ನೀವೀಗ ಮಾಡ್ತಾ ಇಲ್ಲ. ಪೆಸಿಟ್ ನಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಪೆಸಿಟ್ ನಲ್ಲಿ ಎಕ್ಸಾಮ್ ಬರ್ದಿರೋ ಮಕ್ಕಳು ಎಕ್ಸಾಮ್ ಬರ್ದಿರೋದನ್ನ ಹ್ಯಾಂಡ್ ರೈಟಿಂಗ್ ಅನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಆನ್ಸರ್ ಸ್ಕ್ರಿಪ್ಟ್ ಕೊಟ್ರೆ ಅದನ್ನ ಪ್ರಕಾರ ಯಾವ ತರಾವರಿ ಹ್ಯಾಂಡ್ ರೈಟಿಂಗ್ ಅನ್ನು ರೆಕಗ್ನೈಸ್ ಮಾಡಿ ಗ್ರೇಡಿಂಗ್ ಮಾಡುವಂತ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ. ಸೊ ನಿಮ್ಮ SLC ಮೌಲ್ಯಮಾಪನ ಕೂಡ ಇಂದ ಆಗೋದಕ್ಕೆ ತಾಂತ್ರಿಕ ಅಡಚಣೆಗಳು ಏನು ಇಲ್ಲ. ಡಿಪಾರ್ಟ್ಮೆಂಟ್ ಬಿಡೋ ಅದು ಬೇರೆ ಪ್ರಶ್ನೆ, ಬಟ್ ತಂತ್ರಜ್ಞಾನ ಆಗಲೇ ರೆಡಿ ಆಗ್ತಾ ಇದೆ. ಸೊ ಇದು ನಿಮ್ಮ ವಿಚಾರಕ್ಕೆ, ನಿಮ್ಮ ಗಮನಕ್ಕೆ ಬರಲಿ, ಆಯ್ತಾ? ಮತ್ತಿನ್ನೇನು ಕ್ವಶನ್ ಮಾರ್ಕ್ ಇನ್ನೇನಿದೆ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಾರ್ನಲ್ಲಿ ಹೋಗೋದಕ್ಕೆ ನೀವು ನೋಡಿದಿರಾ? ಯೂಟ್ಯೂಬ್ ಅಲ್ಲಿ ನೋಡಿದಿರಾ?
ಇಂಡಿಯಾನಲ್ಲಿ ಕೂಡ ಮುಂದೆ ದನ ಕತ್ತೆ ಬಂದ್ರು ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಕಾರು ಬಂದಿದೆ. ಅವಾಯ್ಡ್ ಮಾಡ್ಕೊಂಡು ತಿರ್ಕೊಂಡು ಹೋಗುತ್ತೆ, ಅದು ಆಗಲೇ ಬಂದಿದೆ. ಈಗ RTO ಪರ್ಮಿಷನ್ ಕೊಡತ್ತಾ, ಗವರ್ಮೆಂಟ್ ಕೂಡ ಪ್ರಶ್ನೆ ಕೊಡತ್ತಾ, ಅದು ಬೇರೆ ವಿಷಯ. ತಂತ್ರಜ್ಞಾನ ಆಗಲೇ ಬಂದ್ಬಿಟ್ಟಿದೆ. ಹಳ್ಳದಲ್ಲೇ ಇಳಿಸೇ ಹೋಗುತ್ತೆ, ಅದಕ್ಕೂ ಟೆಕ್ನಾಲಜಿ ಮಾಡ್ತಾರೆ. ಸರಿನಾ? ಸೊ ಇದು ತಂತ್ರಜ್ಞಾನ ಇಲ್ಲಿಗೆ ಬರ್ತಾ ಇದೆ. ಈ ತಂತ್ರಜ್ಞಾನಗಳು ಈ ತರ ಎಲ್ಲಾ ವಿಧದ ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ, ದೈನಂದಿನ ಕಾರ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವು ನಮ್ಮ ಕ್ಲಾಸ್ ರೂಮ್ ಅಲ್ಲಿ AI ಅಳವಡಿಸ್ಕೋಬೇಕೋ ಬೇಡೋ? ನೆಕ್ಸ್ಟ್ ಮೂವ್ ಆನ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಯಾವ್ದು AI ಅಲ್ಲ, AI ಎಲ್ಲ ಇಷ್ಟಿಷ್ಟು ಅಂತಂದಾಗ ಯಾವ್ದು AI ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಓಕೆ, AI ವ್ಯಕ್ತಿ ಅಲ್ಲ, ಅದು ಮುಖ್ಯವಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು. ನಮ್ಮಂತೆ ನಿಮ್ಮಂತೆ ಯಾರೋ ಮೇಲ್ಗಡೆ ಕೂತ್ಕೊಂಡು ಹೇಳ್ತಾ ಇರುವಂತ ವ್ಯಕ್ತಿ ಅಲ್ಲ. AI ಜೀವಂತವಾಗಿಲ್ಲ, ಯಾರು ಜೀವಂತವಾಗಿಲ್ಲ. ಇದನ್ನ ಪವರ್ ಎಳೆದ್ಬಿಟ್ಟು ಪವರ್ ಡಿಸ್ಕನೆಕ್ಟ್ ಮಾಡಿ ಇಂಟರ್ನೆಟ್ ಆಫ್ ಮಾಡ್ಬಿಟ್ರೆ ಅಲ್ವಾ? ಸೊ ಮತ್ತೆ AI ಸಂಪೂರ್ಣ ಅಲ್ಲ. ಅವರು ಹೊಸದಿಂದ ಅವರು ಹೇಳಿದ್ದನು ಅದೇನೆ, ಮನುಷ್ಯರ ದಾಸನಾಗಿ ಕೆಲಸ ಮಾಡುವಂಥದ್ದು AI ಸಂಪೂರ್ಣವಾಗಿ ಆಗಿರುವಂತಹ ಪರಿಪೂರ್ಣ ವಸ್ತು ಅಲ್ಲ. ಮತ್ತೆ ಅದೇ ಇಂಗ್ಲಿಷ್ ನಲ್ಲಿ AI ಮ್ಯಾಜಿಕ್ ಅಲ್ಲ. ಹಿಂದೆ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು? ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟೋರೇಜ್ ಅಂಡ್ ಕಂಪ್ಯೂಟಿಂಗ್. ಅದರಿಂದ AI ಆಗ್ತಾ ಇರುತ್ತೆ. AI ಬಗ್ಗೆ ವಿಜ್ಞಾನನ ಮಾಡಿದ್ದು ನೆನ್ನೆ ಮೊನ್ನೆ ಅಲ್ಲ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ 1991ರಲ್ಲೇನೆ AI ಬಗ್ಗೆ ಎಲ್ಲಾನು ಥಿಯರಿ ಪೇಪರ್ಗಳೆಲ್ಲ ಬರ್ದಿತ್ತು. ಬಟ್ ಅದನ್ನ ಚೀಪ್ ಆಗಿ ಎಲ್ರಿಗೂ ತಲುಪಿಸುವಂತಹ ವಿಧಾನ ಇನ್ನೂ ಬಂದಿರಲಿಲ್ಲ. ಕಂಪ್ಯೂಟಿಂಗು, ಸ್ಮಾರ್ಟ್ ಫೋನು, ಸ್ಟೋರೇಜು, ಇಷ್ಟೊಂದು ಕಂಪ್ಯೂಟರ್ಗಳು, ಇಂಟರ್ನೆಟ್ಗಳು ಅದೆಲ್ಲ ಇನ್ನೂ ಬಂದಿರಲಿಲ್ಲ. ಸೊ ಇವಾಗ ಆಗಿರೋದು ಅದನ್ನ ಒಂದು ತಡೆ ಏನಿತ್ತು ಅದನ್ನೆಲ್ಲ ತೆಗೆದಿರೋದ್ರಿಂದ ನಮಗೆ AI ಸಿಗ್ತಾ ಇದೆ. ಮತ್ತು AI ಈಸ್ ನಾಟ್ ಇಂಡಿಪೆಂಡೆಂಟ್. ಮನುಷ್ಯರಿಲ್ಲದೆ, ನಾವಿಲ್ಲದೆ AI ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಸೊ AI ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. AI ಈಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ. AI ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಅದ್ರ ಬಗ್ಗೆ ಸೊ ಇದು ಕರೆಕ್ಟಾ? ಇಷ್ಟೆಲ್ಲ ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಇದೆಯಾ? ಇಷ್ಟುವರೆಗೆ ನಾವು ಏನು ಶೇರ್ ಮಾಡ್ಕೊಂಡು